ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್ 100 ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೀವಿ. 51ನೇ ಕಾನ್ಸೆಪ್ಟ್, ಎ ಟೀಚರ್ ಯೂಸಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಇವು ಪ್ರತಿ ಸಲ ರಿಪೀಟ್ ಆಗುವಂತ ಕಾನ್ಸೆಪ್ಟ್ ಅವ ನೋಡ್ರಿ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಟೀಚರ್ ಯೂಸಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಟ್ ದ ಎಂಡ್ ಆಫ್ ಕೋರ್ಸ್. ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಶಿಕ್ಷಕರು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಅದಕ್ಕೆ ಸಮೇಟಿವ್. ಫಾರ್ಮೇಟಿವ್, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವಾಗಲೇ ಆನ್ ಗೋಯಿಂಗ್ ಲೆಕ್ಚರ್ದೊಳಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಟೀಚರ್ ಯೂಸಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ದ ಪ್ರೈಮರಿ ಗೋಲ್ ಆಫ್ ದಿಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಪರೀಕ್ಷೆ ತೆಗೆದುಕೊಳ್ಳುವ ಪ್ರಮುಖ ಉದ್ದೇಶ ಏನು, ಗುರಿ ಏನು ಅಂದರೆ ಟು ಪ್ರೊವೈಡ್ ಫೀಡ್ಬ್ಯಾಕ್ ಟು ಸ್ಟೂಡೆಂಟ್ಸ್ ವೈಲ್ ದೇ ಆರ್ ಲರ್ನಿಂಗ್. ವಿದ್ಯಾರ್ಥಿಗಳು ಕಲಿಯುತ್ತಿರುವಾಗ ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕ್ ಕೊಡುವ ಸಲುವಾಗಿ, ತಮ್ಮ ನೀ ಇಷ್ಟು ಕಲ್ತಿದ್ದಿ, ತಮ್ಮ ಇದು ನಿನಗೆ ತಿಳಿದಿಲ್ಲ, ತಮ್ಮ ಇದು ಹೀಗೆ ತಿಳ್ಕೋಬೇಕು, ಹಿಂಗೆ ತಿಳಿಸಿ ಹೇಳುವುದು, ಫೀಡ್ಬ್ಯಾಕ್ ಕೊಡುವುದು ವಿದ್ಯಾರ್ಥಿಗಳಿಗೆ. ಇದು ಇದರ ಉದ್ದೇಶವಾಗಿದೆ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. 52ನೇದು, ದ ಎಜುಕೇಶನಲ್ ಫಿಲಾಸಫಿ. ಇದೊಂದು ಶೈಕ್ಷಣಿಕ ಫಿಲಾಸಫಿ ಇದೆ, ತತ್ವಜ್ಞಾನ ಇದೆ, ಶೈಕ್ಷಣಿಕ ತತ್ವಜ್ಞಾನ. ಏನಂತೇಳಿ, ವಿಚ್ ಫೋಕಸಸ್, ವಿಚ್ ಎಂಫಸೈಸಸ್ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಆಸ್ ಅ ಕೀ ಕಾಂಪೋನೆಂಟ್ ಆಫ್ ಎಜುಕೇಶನ್. ಅನುಭವದಿಂದ ಕಲಿಕೆ, ಇದರ ಮೇಲೆ ಒತ್ತು ಕೊಡುವ ಶೈಕ್ಷಣಿಕ ತತ್ವಜ್ಞಾನ ಯಾವುದು ಎಂದರೆ ಪ್ರೋಗ್ರೆಸಿವಿಸಮ್. ಪ್ರೋಗ್ರೆಸ್ ಅಂದ್ರೆ ಅವರು ಪ್ರಗತಿ ಮಾಡ್ಲಾಗತ್ತಾರ್ರಿ, ಪ್ರೋಗ್ರೆಸ್ ಆಗೋದು, ಪ್ರಗತಿ ಪರತೆ ಅನ್ನುವ ಇದೊಂದು ಭಾಗವಾಗಿದೆ. ಕ್ರಿಟಿಕಲ್ ಚಿಕಿತ್ಸಾತ್ಮಕ, ಪೆಡಾಗೋಗಿ ಅಂದ್ರೆ ಬೋಧನೆ, ಚಿಕಿತ್ಸಾತ್ಮಕ ಕ್ರಿಟಿಕಲ್ ಪೆಡಾಗೋಗಿ, ಕ್ರಿಟಿಕಲ್ ಟೀಚಿಂಗ್ ಎಂದರೆ ಏನು? ಇದು ಎದರ ಮೇಲೆ ಒತ್ತು ಕೊಡುತ್ತದೆ? ಸೋಷಿಯಲ್ ಜಸ್ಟಿಸ್. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದು ಮಾಡಿದ್ರೆ ಒಳ್ಳೇದಾಗ್ತೈತಿ ಅನ್ನುವ ಒಂದು ಸೋಷಿಯಲ್ ಜಸ್ಟಿಸ್ ಭಾವನೆ ಇದರಲ್ಲಿ ಬರುತ್ತದೆ. ಇಟ್ ಎಂಪ್ಲಾಯ್ಸ್ ಡೈಲಾಜಿಕಲ್ ಮೆಥಡ್. ಸಂಭಾಷಣೆಯ ಮೂಲಕ ನಾವು ಪಾಠ ಬೋಧನೆಯನ್ನು ಮಾಡಲು ಬರುತ್ತದೆ ಈ ಘಟಕದಲ್ಲಿ. ಫಂಕ್ಷನಲಿಸಮ್, ಫಂಕ್ಷನ್ ಅಂದ್ರೆ ಕಾರ್ಯ, ಕಾರ್ಯಾತ್ಮಕ ವಿಧಾನ. ಈ ಕಾರ್ಯಾತ್ಮಕ ವಿಧಾನದಲ್ಲಿ ಏನು ಬರುತ್ತದೆ ನೋಡ್ರಿ, ದ ಥಿಯರಿ ವಿಚ್ ಫೋಕಸಸ್ ಎಂಫಸೈಸಸ್ ದ ರೋಲ್ ಎಜುಕೇಶನ್ ಇನ್ ಮೇಂಟೈನಿಂಗ್ ಸೋಷಿಯಲ್ ಆರ್ಡರ್ ಅಂಡ್ ಸ್ಟೆಬಿಲಿಟಿ. ಸಾಮಾಜಿಕ ಕ್ರಮಗಳು ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡುವ ಸಲುವಾಗಿ ಫಂಕ್ಷನಲಿಸಮ್ ಅನ್ನು ಉಪಯೋಗಿಸುತ್ತಾರೆ. ಪೆರೆನಿಯಲಿಸಮ್, ದಯವಿಟ್ಟು ಇವೆಲ್ಲ ವರ್ಡ್ ಅರ್ಥ ತಿಳ್ಕೊಂಡ್ಬಿಟ್ರೆ ಸಾಕು. ನಾನು ಇಂಗ್ಲಿಷ್ದೊಳಗೆ ಹೇಳ್ತಾ ಇಲ್ಲ ರೀ, ನಾನು ನಿಮ್ಗೆ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಹೇಳಿದ ನಂತರ ಇಮಿಡಿಯೇಟ್ ಆಗಿ ನೋಟ್ಬುಕ್ದೊಳಗೆ ಕನ್ನಡದೊಳಗೆ ಬರ್ಕೋಬೇಕು ನೀವು. ಇಂಗ್ಲಿಷ್ ಪದ ಅರ್ಥ ಆಗ್ಲಿಲ್ಲ ಅಂದ್ರೆ ಕನ್ನಡದಾಗೆ ಬರಿಬೇಕಲ್ರಿ ಸರ್ ನೀವು. ಅಣ್ಣ ಮತ್ತೆ ಕನ್ನಡದಾಗ ಬರೋದು ಮತ್ತೆ ಮರಾಠಿ ಒಳಗೆ ಬರೆಯೋದು ಲೇಟ್ ಆಗ್ತದೆ ಅಂತ ತಿಳ್ಕೊಂಡು ಇಂಗ್ಲಿಷ್ ಒಂದು ಸಲ ಬರೆಯೋದು, 2 ಬಾರಿ ಎಕ್ಸ್ಪ್ಲೇನ್ ಮಾಡೋದು. ಒಮ್ಮೆ ನಿಮಗೂ ಎಕ್ಸ್ಪ್ಲೇನು, ಆಮೇಲೆ ಮಹಾರಾಷ್ಟ್ರ ಹುಡುಗರು ಮರಾಠಿದೊಳಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಬರೀ ನಿಮ್ಗೆ ಮಾಡಿದ್ರೆ ಅವ್ರು ಜಾಡಿಸಿ ಓದಿತಾರಲ್ರಿ, ಮಹಾರಾಷ್ಟ್ರದಾಗಿದ್ದು ನೀವು ಮರಾಠಿ ಹುಡುಗರು ಏನೋ ಮಾಡಂಗಿಲ್ಲ, ಎಲ್ಲರಿಗೂ ಅಂಜಬೇಕಾಗ್ತದ್ರಿ. ಪೆರೆನಿಯಲಿಸಮ್, ಎಜುಕೇಶನಲ್ ಫಿಲಾಸಫಿ ಟು ಫೋಕಸ್ ಟೈಮ್ಲೆಸ್ ಯೂನಿವರ್ಸಲ್ ಟ್ರೂತ್ ಅಂಡ್ ಗ್ರೇಟ್ ಐಡಿಯಾಸ್ ಇನ್ ಕ್ಲಾಸಿಕಲ್ ಟೆಕ್ಸ್ಟ್. ಹಿಂದಕ್ಕೆ ಕ್ಲಾಸಿಕಲ್ ಟೆಕ್ಸ್ಟ್ ಅಂತ ದೊಡ್ಡ ಬುಕ್ಗಳು, ಹಿಂದಿನ ಕಾಲದಲ್ಲಿ ಬರೆದಂತ ಬುಕ್ಗಳು, ಕ್ಲಾಸಿಕಲ್ ಬುಕ್. ಆ ಬುಕ್ದಲ್ಲಿ ಯೂನಿವರ್ಸಲ್ ಟ್ರೂತ್ ಮತ್ತು ಗ್ರೇಟ್ ಐಡಿಯಾಸ್ಗಳ ಬಗ್ಗೆ ಹೇಳಿದ್ದಾರೆ. ಅವು ಆವಾಗ ಕಾಲದೊಳಗೆ ಹೇಳಿದ್ರು ಕೂಡ ಅದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಈಗ ನೋಡ್ರಿ, ಕಾಯಕವೇ ಕೈಲಾಸ, ಬಸವಣ್ಣನವರು ಹೇಳಿದ್ರು, ದೇವರು ಎಲ್ಲಿ? ನಿನ್ನ ಕೆಲಸಿನೊಳಗೆ ದೇವರನ್ನ ಕಾಣು, ನಿನ್ನ ಕೆಲಸವನ್ನು ಪೂಜಿಸುದು, ವರ್ಕ್ ಈಸ್ ವರ್ಷಿಪ್. ಇದು ಯೂನಿವರ್ಸಲ್ ಟ್ರೂತ್ ಐತ್ರಿ. ಇದು ಆ ಕಾಲದೊಳಗೆ ಹೇಳಿದ್ರು, 12ನೇ ಶತಮಾನದೊಳಗೆ ಹೇಳಿದ್ರು, 21ನೇ ಶತಮಾನದೊಳಗೆ ಉಪಯೋಗ ಆಗ್ತದೆ ವಾಕ್ಯ. ಇದಕ್ಕೆ ಪೆರೆನಿಯಲಿಸಮ್ ಕಾನ್ಸೆಪ್ಟ್ ಎಂದು ಕರೆಯುತ್ತೇವೆ. ಇನ್ನು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ನೋಡ್ರಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ರೂಪಾತ್ಮಕ ಮೌಲ್ಯಮಾಪನ. ಇದು ಲರ್ನರ್ ಸೆಂಟರ್ಡ್ ಆಗಿದೆ, ವಿದ್ಯಾರ್ಥಿಗಳ ಕೇಂದ್ರಿತ. ಇದು ಟೀಚರ್ ಡೈರೆಕ್ಟೆಡ್. ದೇವ್ರ ಪೂಜೆ ಆಯ್ತ್ರಿ, ನಿಮಗೂ ಆಶೀರ್ವಾದ ಆಗಲಿ.
ಧನ್ಯವಾದ ರೀ ಮೇಡಮ್. ಟೀಚರ್ ಡೈರೆಕ್ಟೆಡ್, ಇದು ಶಿಕ್ಷಕರಿಂದ ನಿರ್ದೇಶನದಲ್ಲಿ ಇರುತ್ತದೆ. ಫಾರ್ಮೇಟಿವ್ ಇವ್ಯಾಲ್ಯೂಷನ್, ಇಟ್ ಪ್ರೊವೈಡ್ಸ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಟು ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ತಿಳಿಲಿಲ್ಲ, ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಫೀಡ್ಬ್ಯಾಕ್ ಕೊಡುತ್ತಾರೆ, ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕ್ ಕೊಡುತ್ತಾರೆ. ಇದು ಈ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ನಡೆಯುವ ಕ್ರಿಯೆ. ಇನ್ನು IQ ಟೆಸ್ಟ್, ಹೌದ್ರಿ IQ ಭಾರಿ ಅದ ನೋಡ್ರಿ, ಭಾರಿ ಇಂಟೆಲಿಜೆಂಟ್ ಅದ ನಾವು ಅಂತಾರ. ನನ್ನ IQ ಕಡಿಮೆ ಅದ ತಮ್ಮ, 37%, 37% ಅದಾರ ನಾನು 10th. ಅದಕ್ಕೆ ಹೆಚ್ಚಿಗೆ PUC ಸೆಕೆಂಡ್ ಇಯರ್ದೊಳಂತೂ 36 ರೀ. ನೋಡ್ರಿ IQ ಇತ್ತು ನಂದು ಅಣ್ಣಂದು. IQ ಲೆವೆಲ್ ಒಬ್ರತ್ರ ಏನ್ರಿ 99 ತಗೊಂಡ ನೋಡ್ರಿ, 96 ತಗೊಂಡ ನೋಡ್ರಿ. IQ ಹೆಚ್ಚಿರ್ತಾರ. ಬುದ್ಧಿಮತ್ತೆ ಹೆಚ್ಚ, ಒಬ್ಬನ ಬುದ್ಧಿಮತ್ತೆ ಕಡಿಮೆ. ಇಂಟೆಲಿಜೆಂಟ್ ಕೋಶಂಟ್ IQ, ಈ ಟೆಸ್ಟ್ ಅನ್ನ ಮೊಟ್ಟ ಮೊದಲಿಗೆ ಹೇಳಿದವರು ಅಲ್ಫ್ರೆಡ್ ಬಿನೆಟ್. ಯಾ ಇಶ್ವಿದೊಳಗೆ 1904 ಇದು ಪ್ರಶ್ನೆ ಕೇಳುತ್ತಾರೆ. IQ ಕನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ಹೇಳಿದ ವ್ಯಕ್ತಿ ಯಾರು? ಅಲ್ಫ್ರೆಡ್ ಬಿನೆಟ್. ಇನ್ನು ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ಇನ್ನೊಬ್ರು ಅದರ ತತ್ವಜ್ಞಾನಿ. ಇವ್ರು ಏನಂತಾರ್ರಿ, ಬರೇ ಕ್ಲಾಸ್ ರೂಮ್ದೊಳಗೆ ಅಭ್ಯಾಸದೊಳಗೆ ಹುಷಾರಿದ್ರೆ ಅವ್ನು ಹುಷಾರದನ, ಉಳಿದಿದ್ದ ಕೆಲಸನೊಳಗೆ ಹುಷಾರಿದ್ರೆ ಹುಷಾರಿಲ್ಲ, ಹಿಂಗ ಅಂತವೇನೋ ಇಲ್ಲ. ಇವರು ಗಾರ್ಡನರ್ ಹೇಳಿದ್ರು, ಹೋವಾರ್ಡ್ ಗಾರ್ಡನರ್. ಅಣ್ಣ, ಒಬ್ಬ ವಿದ್ಯಾರ್ಥಿ ಹತ್ರ 9 ಇಂಟೆಲಿಜೆನ್ಸ್ ಇರ್ತಾವ್ರಿ, 9. ಒಬ್ಬ ಆಟದೊಳಗೆ ಹುಷಾರ್ ಇರ್ತಾನ್ರಿ, ಒಬ್ಬ ಹಾಡೋದ್ರೊಳಗೆ ಇಂಟೆಲಿಜೆಂಟ್ ಇರ್ತಾನ, ಒಬ್ಬ ಡ್ರಾಯಿಂಗ್ ತೆಗಿಯೋದ್ರೊಳಗೆ ಇಂಟೆಲಿಜೆಂಟ್ ಇರ್ತಾನ್ರಿ. ನಮ್ಮ ಅಣ್ಣ ಡ್ರಾಯಿಂಗ್ ತೆಗಿಲಿತಾನ್ರಿ. ಆಕ್ಚುಲಿ ಅವ ಆಟದೊಳಗೆ ಅದನ್ನ, ಅದು ಆಟದ ಚಿತ್ರ ತೆಗಿಲಿತಾನ್ರಿ. ಏನ್ ಡ್ರಾಯಿಂಗ್ ಅಂತೇವಲ್ಲ, ಇದು ಯಾವುದು ಹಾಕಿದ ಚಿತ್ರ ತೆಗಿಲಿಕತ್ತೇನ್ರಿ. ಹಾಕಿ ಒಳಗೆ ಭಾಳ ಇಂಟ್ರೆಸ್ಟ್ ಅವ್ನಿಗೆ. ನಮ್ಮ ಸಮರ್ಥಗೆ ಇಲ್ಲೇ ಅದಾನ್ರಿ, ಚಿತ್ರ ತೆಗಿಲಿತಾನ ನೋಡ್ರಿ. ಇಲ್ಲ ನೋಡ್ರಿ, ಅಣ್ಣ ಏನ್ ಕೇಳಿದ್ರೆ ಅಣ್ಣಂದು. ಇದಕ್ಕೆ ಹೋವಾರ್ಡ್ ಇಂಟೆಲಿಜೆನ್ಸ್. ಅಭ್ಯಾಸದೊಳಗೆ ಇರ್ಲಿಲ್ಲ ಅಂದ್ರೆ ಆಟದೊಳಗೆ ಇಲ್ಲ ಅಂದ್ರೆ ಹಾಡಿನೊಳಗೆ ಇರ್ಲಿಲ್ಲ ಅಂದ್ರೆ ಕುಣಿಯಾರ್ದೊಳಗೆ ಇರ್ಲಿಲ್ಲ ಅಂದ್ರೆ ಜಗಳ ತೆಗಿಯಾರ್ದು. ಅವ್ರು ಜಗಳ ತೆಗೆದಿರ್ತಾವ, ಭಾರಿ ಡೇರಿಂಗ್ ಇರ್ತಾವ್ರಿ. ಭೀಮಾ ತೀರದ ಹುಡುಗರು ಹೊಡೆದ್ರ ಹಿಂಗ ದನದ್ದನ್. ಒಬ್ರು ಭಾಷಣ ಮಾಡಿರೋದ್ರೊಳಗೆ ಹುಷಾರಿರ್ತಾರ ನೋಡ್ರಿ. ಮೇರೆ ಭಯೋ ಭೈನೋ ನೆಟ್ ಸೆಟ್ ಕರ್ನೆ ವಾಲೆ ಮೇರೆ ಭಯೋ ಭೈನೋ. ಥಿಯರಿ ಆಫ್ ಇಂಟೆಲಿಜೆನ್ಸ್. ಒಬ್ರು ನಗಸೋರ್ದೊಳಗೆ ಭಾಳ ಇಂಟೆಲಿಜೆಂಟ್ ಇರ್ತಾರೆ, ಪ್ರಾಣೇಶ್ ಸರ್ ಅವರು. ಅದಕ್ಕೆ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಇನ್ನು NCFE ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಇದು ಫುಲ್ ಫಾರ್ಮ್, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಸೊ ಥ್ಯಾಂಕ್ ಯು. ಚಿತ್ರ ತೆಗೆದ್ರಪ್ಪ? ಏನ್ ತೋರ್ಸಲ್ಲ. ಅವ ಸ್ವಲ್ಪ ನಾಸ್ತಾನ್ರಿ ಭಾಳ, ನಿಂದೇನು ತೋರ್ಸಂಗಿಲ್ಲ. ತೋರ್ಸಲ್ಲ. ಓಕೆ.